ಬೆಳಗ್ಗೆ ಟೈಮ್ ಇವಾಗ ಎಷ್ಟು 8:45 ಆಗ್ತಾ ಬಂತು. ಇವತ್ತು ಒಂದು ರಿಸೆಪ್ಷನ್ ಇದೆ, ಹಾಗಾಗಿ ಹೋಗೋದಿಗೆ ಅಂತ ರೆಡಿಯಾಗಿದ್ದೀವಿ. ಹಾಗೆ ಸ್ವಲ್ಪ ಬೇರೆ ಕೆಲಸ ಕೂಡ ಇದೆ. ರಿಸೆಪ್ಷನ್ ಇರುವಂಥದ್ದು ಮೆಲ್ಕರಲ್ಲಿ ಬಿರುವ ಹಾಲಲ್ಲಿ ರಿಸೆಪ್ಷನ್ ಇದೆ. ಅದು ಮದುವೆ ಮೊನ್ನೆ ಆಗಿದೆ, ಮದುವೆಗೆ ಕರೆದಿದ್ರು, ಮದುವೆಗೆ ಹೋಗೋದಕ್ಕೆ ಆಗಿರಲಿಲ್ಲ. ನಮ್ಮ ರಿಲೇಟಿವ್ಸ್ದೇ ರಿಸೆಪ್ಷನ್ ಇರುವಂಥದ್ದು. ಹಾಗೆ ಪುತ್ತೂರಿಗೆ ಕೂಡ ಒಂದು ಸಲ ಹೋಗಿ ಬರೋದಕ್ಕಿದೆ, ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಇದೆ, ಅದನ್ನೆಲ್ಲ ಮುಗಿಸಿ ಹಾಗೆ ಪುತ್ತೂರಿಗೆ ಫಸ್ಟ್ ಹೋಗಿಬಿಟ್ಟು ನಂತರ ನಾವು ರಿಸೆಪ್ಷನಿಗೆ ಹೋಗಿ ಅಲ್ಲಿಂದ ವಾಪಸ್ಸು ಮನೆಗೆ ಸಂಜೆ ಹೊತ್ತಿಗೆ ಮನೆಗೆ ಬರ್ತೀವಿ. ಹಾಗೆ ಇವಾಗ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದೀವಿ. ಕೆಲಸಗಳೆಲ್ಲ ಆಯಿತು. ಅಡುಗೆ ಕೆಲಸ ಒಂದು ಉಳಿದಿದೆ, ನೈಟ್ ಬಂದು ಮಾಡ್ತೀನಿ. ಹಾಗೆ ಉಳಿದಂತಹ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದಿದೆ. ಮನೆ ಒರೆಸೋದು, ಆಮೇಲೆ ಬಟ್ಟೆ ಒಗೆಯೋದು, ಅದೇ ಅಲ್ವಾ ಮೇಯ್ನು, ಪಾತ್ರೆ ತೊಳೆಯೋದು, 3 ಕ್ಲೀನಿಂಗ್ ಕೆಲಸದಲ್ಲಿ 3 ಮೇಯ್ನ್ ಇರುತ್ತೆ. ಹಾಗೆ ಅದೆಲ್ಲ ಆಯಿತು. ಎಲ್ಲ ಕೆಲಸಗಳನ್ನು ಮುಗಿಸಿ ಇವಾಗ ಎಲ್ಲರೂ ಹೋಗ್ತೀವಿ, ಫ್ಯಾಮಿಲಿ ಎಲ್ಲರೂ ಹೋಗ್ತೀವಿ, ಹೊರಟಿದ್ದೀವಿ. ಸಿಂಪಲ್ಲಾಗಿ ಸಾರಿ ಉಟ್ಕೊಂಡಿದ್ದೀವಿ ನೋಡಿ, ಫ್ಯಾನ್ಸಿ ಸ್ಯಾರಿ ಉಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ರಿಸೆಪ್ಷನ್ ಅಲ್ವಾ ಅಂತ ಅಂದ್ಬಿಟ್ಟು, ಮದುವೆಗಾದರೆ ಈ ಸ್ಯಾರಿ ಎಲ್ಲ ಉಡೋದಕ್ಕಾಗಲ್ಲ, ಜರಿ ಬಂದಂಥ ಸ್ಯಾರಿನೇ ಉಡಬೇಕಾಗತ್ತೆ. ರಿಸೆಪ್ಷನ್ ಆದರೆ ಓಕೆ, ಇಂಥ ಸ್ಯಾರಿ ಬೆಟರ್ ರಿಸೆಪ್ಷನ್ಗೆಲ್ಲ. ಆದರೆ ಈ ಸ್ಯಾರಿ ನನ್ನ ತಮ್ಮನ ಮೆಹಂದಿಗೆ ನಾನು ತೊಗೊಂಡಿರುವಂಥ ಸ್ಯಾರಿ. ಆ ಟೈಮಲ್ಲಿ ಇದನ್ನು ವೇರ್ ಮಾಡಿದ್ದೆ, ನಾನು ಮೆಹಂದಿ ದಿನ ವೇರ್ ಮಾಡಿದ್ದೆ. ಸೊ ಈ ಥರ ಇದೆ, ಲೈಟ್ ಪಿಸ್ತಾ ಕಲರಲ್ಲಿ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಏನಂತಂದರೆ ಇವಾಗ ತುಂಬ ಫಂಕ್ಷನ್ ಅಲ್ವಾ, ಹೋಗ್ತಾ ಇರ್ತೀವಿ ಫಂಕ್ಷನ್ಗೆ. ಮೇಕಪ್ ಮಾಡೋದೇ ಅಂದರೆ ಮೇಕಪ್ ಮಾಡಿ ಬೇಜಾರಾಗತ್ತೆ, ಮೇಕಪ್ಪೇ ಮಾಡೋದು ಬೇಡ ಅಂತ ಅನಿಸುತ್ತೆ. ಹಾಗೆ ಒಂದೊಂದು ಸಲ ಈ ಥರ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ. ಏನೂ ಹಾಕಿಲ್ಲ ಇವತ್ತು, ಜಸ್ಟ್ ಮಾಯಿಶ್ಚರೈಸರ್ ಹಾಕ್ಕೊಂಡಿದ್ದೀನಿ, ಆಮೇಲೆ ತುಂಬಾ ಲೈಟಾಗಿ ಫೌಂಡೇಶನ್ ಹಾಕ್ಕೊಂಡಿದ್ದೀನಿ, ನಂತರ ಲಿಪ್ಸ್ಟಿಕ್, ಐಲೈನರ್ ಅಷ್ಟೇ ಹಾಕ್ಕೊಂಡಿರುವಂಥದ್ದು. ಸೊ ನಮ್ಮದು ತಿಂಡಿ ಎಲ್ಲ ತಿಂದಾಯಿತು, ನಂದು ಮತ್ತು ಆದ್ವಿತು ತಿಂಡಿ ಎಲ್ಲ ತಿಂದಾಯಿತು. ನನ್ನ ಹಸ್ಬೆಂಡ್ ಹಾಗೆ ಮಗಂದು ತಿಂದಾಗಿಲ್ಲ, ತಿನ್ನಬೇಕಷ್ಟೇ. 9 ಗಂಟೆ ಹೊತ್ತಿಗಾದರೂ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ. 10:15ಗೆ ರೀಚ್ ಆಗ್ತೀವಿ ಪುತ್ತೂರಿಗೆ. 9 ಗಂಟೆಗೆ ಹೊರಟ್ರೆ 10:15ಗೆ ರೀಚ್ ಆಗ್ತೀವಿ. ಸೊ 9 ಗಂಟೆಗಾದರೂ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ. 8:45 ಆಯಿತು, ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಸಂಕ್ರಾಂತಿ ಇತ್ತು, ಸಂಕ್ರಾಂತಿ ದಿವಸ ನಮ್ಮ ಎದುರುಗಡೆ ಇರುವಂತಹ ದೈವದ ಗುಡಿಯಲ್ಲಿ ಪೂಜೆ ಇರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂತ ಹೇಳಿದರೆ ಇನ್ನೊಂದು ಸ್ವಲ್ಪ ಬೇಗ ಹೋಗ್ಬೋದಿತ್ತು. 10 ಗಂಟೆಗೆ ನಮಗೆ ರೀಚ್ ಆಗಬೇಕಿತ್ತು ಪುತ್ತೂರಿಗೆ, 10 ಗಂಟೆಗೆ ರೀಚ್ ಆಗಲೇಬೇಕು. ಸೊ ನೋಡೋಣ ಯಾಕೆ ಹೋಗ್ತೀವಿ, ಏನಕ್ಕೆ ಹೋಗ್ತೀವಿ ಅನ್ನೋದನ್ನ ತಿಳಿಸ್ತೀನಿ ನಿಮಗೆ ಕೂಡ. ಹಾಗೆ ನಿನ್ನೆ ನೈಟ್ ಸ್ವಲ್ಪ ಜ್ವರ ಇತ್ತು ನನಗೆ, ಇನ್ನು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಹೇಗಾಗತ್ತೆ ಅಂತ ನೋಡೋಣ ಅಂತ ಹೇಳಿದೆ ಹಸ್ಬೆಂಡ್ಗೆ. ಬೆಳಿಗ್ಗೆ ಎದ್ದೇಳಬೇಕಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಹೋಗಿ ಬರೋಣ, ಒಂದು ಸಲ ಕೆಲಸ ಮುಗಿಸಿದ್ರೆ ಒಳ್ಳೇದಲ್ವ. ಹೇಗೂ ರಿಸೆಪ್ಷನ್ ಕೂಡ ಇತ್ತು, ಒಟ್ಟಿಗೆ ಎಲ್ಲವನ್ನು ಮುಗಿಸಿ ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಮದುವೆಗೆ ಕರೆದಿದ್ರು, ಮದುವೆಗೆ ಕೂಡ ಹೋಗೋದಕ್ಕೆ ಆಗಿರಲಿಲ್ಲ. ಹಾಗೆ ರಿಸೆಪ್ಷನ್ಗೆ ಕೂಡ ಹೋಗದೆ ಇದ್ದರೆ ಸರಿಯಾಗಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಲೈಟಾಗಿ ಫೀವರ್ ಇತ್ತು, ಆದರೂ ಹೊರಟ್ವಿ. ಸ್ವಲ್ಪ ರಿಲ್ಯಾಕ್ಸ್ ಅಂತ ಆಗ್ತಾ ಇತ್ತು, ಅಷ್ಟೊಂದು ಸುಸ್ತು ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಹೋಗಿ ಬರೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಮನೆಯಿಂದ ಹೊರಟು ನಾವು ಫಸ್ಟ್ ನಮಗೆ ಸಿಗುವಂಥದ್ದು ಉಪ್ಪಿನಂಗಡಿಗೆ ಹೋಗಿಬಿಟ್ಟು ಆಮೇಲೆ ಪುತ್ತೂರಿಗೆ ಹೋಗ್ತಾ ಇದ್ದೀವಿ. ಪುತ್ತೂರಿಂದ ಮೆಲ್ಕರದು ಸ್ಟ್ರೈಟ್ ರೋಡ್, ಮಂಗಳೂರು ರೋಡಲ್ಲೇ ಹೋಗಬೇಕಾಗತ್ತೆ. ಅಲ್ಲೇ ಮಧ್ಯದಲ್ಲಿ ಅಮ್ಮನ ಮನೆ ಕೂಡ ಇರೋದ್ರಿಂದ ಅಮ್ಮನ ಮನೆಗೆ ಕೂಡ ಒಂದು ಸಲ ಹೋಗಿ ಬರೋಣ. ತುಂಬ ಸಮಯ ಆಯಿತು ನಾನು ಅಮ್ಮನ ಮನೆಗೆ ಹೋಗದೆ, ಹಾಗಾಗಿ ಅಮ್ಮನ ಮನೆಗೆ ಕೂಡ ಒಂದು ಸಲ ಹೋಗಿ ಬರೋಣ ಅಂತ ಯೋಚನೆ ಮಾಡಿದ್ದೀವಿ. ಅಮ್ಮ ಮನೆಯಲ್ಲಿಲ್ಲ, ಅಮ್ಮ ಅವರ ತಂಗಿ ಮನೆಗೆ ಹೋಗಿದ್ದಾರೆ. ಹಾಗೆ ಅವರನ್ನು ಬೇಗ ಬರೋದಕ್ಕೆ ಹೇಳಿದ್ದೀನಿ, ಹೊರಟು ಬರ್ತೀನಿ ನಾನು ಬರೋಷ್ಟೊತ್ತಿಗೆ ನೀವು ಕೂಡ ಬಂದಿರ್ತೀರಿ ಅಂತ ಹೇಳಿದರು ಅಮ್ಮ. ಹಾಗೆ ದಾರಿ ಮಧ್ಯದಲ್ಲಿ ಕೂಡ ಅಮ್ಮ ಸಿಕ್ಕಿದ್ರು ನಮಗೆ, ಅಲ್ಲಿಂದ ಅಮ್ಮನನ್ನು ಕರ್ಕೊಂಡು ಅಮ್ಮನ ಮನೆಗೆ ಹೋದ್ವಿ. ರೀಚ್ ಆದ್ವಿ. ಇವಾಗ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಮುಳಿಯ ಶಾಪ್, ಅಂದರೆ ನಾವು ಹೋಗ್ತಾ ಇರೋದು ಮುಳಿಯ ಶಾಪ್ಗೆ. ಅವ್ರದ್ದೇ ಪಾರ್ಕಿಂಗ್ಗೆ ಪ್ಲೇಸ್ ಇದೆ, ಇಲ್ಲಿ ಸಪ್ರೇಟಾಗಿ ಮಾಡಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಶಾಪ್ಗೆ ಹೋಗ್ತಾ ಇದ್ದೀವಿ. ಈ ಪ್ಲೇಸ್ ಮಾತ್ರ ಚೆನ್ನಾಗಿದೆ ಅಲ್ವಾ, ಪ್ಲೇಸ್ ಚೆನ್ನಾಗಿದೆ, ಪಾರ್ಕಿಂಗ್ ಪ್ಲೇಸ್ ಮಾತ್ರ. ಇದು ಮುಲಿಯಾ ಜ್ಯುವೆಲ್ರಿ ಶಾಪ್ನವರದ್ದೇ ಪಾರ್ಕಿಂಗ್ ಪ್ಲೇಸ್. ಇಲ್ಲಿ ದೊಡ್ಡದಾದಂತಹ ಒಂದು ಮಾವಿನ ಮರ ಇತ್ತು, ಅದರ ಪೂರ್ತಿ ತೋತಾಪುರಿ ಮಾವಿನಕಾಯಿ ಇತ್ತು. ಹಣ್ಣಾಗಿರಲಿಲ್ಲ, ಕಾಯಿ ಇತ್ತು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮರ ಪೂರ್ತಿ ಇತ್ತು ಮಾವಿನಕಾಯಿ. ಇವಾಗಂತೂ ಮಾವಿನಕಾಯಿ ಸೀಸನ್ ಅಲ್ವಾ,
ಈ ಪೇಟೆಯಲ್ಲಿ ಇರುವಂತಹ ಮರದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಮಾವಿನಕಾಯಿ ಬಿಡುತ್ತೆ, ಅಂದರೆ ಧೂಳು ಕೂತಿರೋದ್ರಿಂದ ಆ ರೀತಿ ಮಾವಿನಕಾಯಿ ಆಗುತ್ತೆ ಅಂತ ಹೇಳ್ತಾರೆ. ಈ ಮರದ ಪೂರ್ತಿ ಮಾವಿನಕಾಯಿ ಇತ್ತು, ಹಾಗೆ ಕೀಳಬೇಕು ಅಂತ ಅನ್ನಿಸ್ತು. ಬಟ್ ವಾಚ್ಮೆನ್ ಇದ್ದರು, ಕೀಳೋದು ಸರಿಯಲ್ಲ ಅಂತ ಕೂಡ ಅನ್ನಿಸ್ತು ನನಗೆ. ಕೈಗೆ ತಾಗ್ತಾ ಇತ್ತು, ಅಷ್ಟು ಕೆಳಗಡೆ ಇತ್ತು. ಹಾಗೆ ಇವಾಗ ನಾವು ಮುಳಿಯ ಜ್ಯುವೆಲ್ರಿ ಶಾಪ್ಗೆ ಬಂದ್ವಿ. ಒಂದು ಚಿಕ್ಕದಾದಂಥ ಶಾಪಿಂಗ್ ಇತ್ತು ಇಲ್ಲಿ, ಹಾಗೆ ಅದನ್ನು ಮುಗಿಸ್ಕೊಂಡ್ವಿ. ಇಲ್ಲಿ ಜಾಸ್ತಿ ವಿಡಿಯೋ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ ನಾನು, ಅಂದರೆ ತುಂಬ ರಶ್ ಇತ್ತು. ಏನು ಬಿಸು ಅಂತ ಹೇಳ್ತೀವಲ್ಲ, ವಿಷು ಹಬ್ಬ, ವಿಷು ದಿನದ ಸಂಕ್ರಾಂತಿ ದಿನ ಇವತ್ತು. ಹಾಗಾಗಿ ಕೆಲವೊಬ್ಬರು ಶಾಪಿಂಗ್ ಎಲ್ಲ ಮಾಡ್ತಾರೆ, ಜ್ಯುವೆಲ್ರಿ ಶಾಪಿಂಗ್ ಮಾಡ್ತಾರೆ. ಮೂಗು ಚುಚ್ಚೋರು, ಕಿವಿ ಚುಚ್ಚೋರೆಲ್ಲ ಇವತ್ತಿನ ದಿನ ಚುಚ್ಕೊಳ್ತಾರೆ. ಅಂದರೆ ಒಳ್ಳೆ ದಿನ ಅಂತ, ಯುಗಾದಿ ಹಾಗೆ ವಿಷು ಹಬ್ಬದ ದಿವಸ ಈ ಥರ ಜ್ಯುವೆಲ್ರಿ ಶಾಪಿಂಗ್ ಮಾಡ್ತಾರೆ. ಹಾಯ್ ಬನ್ನಿ. ಹಾಯ್ ಅಮ್ಮ. ಹಾಯ್. ನಾವು ಮುಳಿಯ ಜ್ಯುವೆಲ್ರಿ ಶಾಪ್ಗೆ ಹೋಗಿ ಒಂದು ಸಣ್ಣ ಪರ್ಚೇಸಿಂಗ್ ಇತ್ತು. ಮುಳಿಯ ಜ್ಯುವೆಲ್ರಿ ಶಾಪಿಗೆ ಹೋಗಿ ಅಲ್ಲಿ ಸಣ್ಣ ಶಾಪಿಂಗ್ ಒಂದು ಮಾಡಿ, ಹಾಗೆ ಇವಾಗ ಅಮ್ಮ ಸಿಕ್ಕಿದ್ರು. ಅಮ್ಮ ಅವರ ತಂಗಿ ಮನೆಗೆ ಹೋಗಿದ್ರು, ಅಲ್ಲಿಂದ ನಾವು ಬರ್ತಾ ಇರಬೇಕಿದ್ರೆ ಸಿಕ್ಕಿದ್ರು. ನಿಲ್ಲಿಕ್ಕೆ ಹೇಳಿದ್ವಿ ನಾವು, ಅವರನ್ನು ಕರ್ಕೊಂಡು ಇವಾಗ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಹೋಗ್ಬೇಕಿದ್ರೆ ನಮ್ಮ ಮನೆ ಕೂಡ ಸಿಗುತ್ತೆ. ಹಾಗೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಟೀ ಎಲ್ಲ ಕೊಟ್ಟು ಹಾಗೆ ಆಮೇಲೆ ರಿಸೆಪ್ಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಆಯಿತು 12 ಗಂಟೆ ಆಯಿತು. ಬೇಗ ಬೇಗ ಹೋಗಿ ಸ್ವಲ್ಪ ಟೀ ಕುಡಿದು ಅಮ್ಮನನ್ನು ಬಿಡಬೇಕಲ್ವ ಮನೆಗೆ, ಹಾಗಾಗಿ ಅಲ್ಲಿ ಬಿಟ್ಟು ಹೋಗೋದು. ಮೂಲಿಜ್ಜ ಒಂಜಿಲ್ಲ ಪೆನ್ನಮ್ಮ. ಹಾಂ, ಟೀ ಶರ್ಟ್ ಉಂಟು ಪೆನ್ನು. ಅಮ್ಮನ ಮನೆಗೆ ಬಂದ್ವಿ. ಅಮ್ಮನ ಮನೆಗೆ ಬಂದು ಟೀ ಎಲ್ಲ ಕುಡಿದು ಟೈಮ್ ಇವಾಗ 12:45 ಆಗ್ತಾ ಬಂತು. ಇನ್ನು ಹೊರಡೋದು ಲೇಟ್ ಆಯಿತು. 1:15 ಹೊತ್ತಿಗಾದರೂ ರೀಚ್ ಆಗಬೇಕು. ಇಲ್ಲ ಅಂತ ಹೇಳಿದರೆ ಎಲ್ಲರೂ ಕೂಡ ಹೋಗ್ತಾರೆ, ಅಲ್ಲಿ ಯಾರು ಸಹ ಇರಲ್ಲ. ನಾವು ಹೋಗಬೇಕಿದ್ರೆ ನಾವು ಬೇಗ ಹೋಗಬೇಕು. ಅಮ್ಮನ ಬನ್ನಿ ಅಂತ ಹೇಳ್ತಾ ಇದ್ದೀನಿ, ಉಜಿರೆಗೆ ಬನ್ನಿ ಹೋಗುವ ಅಂತೇಳಿ. ಅವ್ರು ಬರೋದಕ್ಕೆ ಕೇಳ್ತಾ ಇಲ್ಲ. ಅವ್ರ ತಂಗಿ ಮನೆಗೆ ಹೋಗಿದ್ರಲ್ವಾ, ಸೊ ಅಲ್ಲಿಂದ ಈಗ ಜಸ್ಟ್ ಬಂದ್ರಷ್ಟೇ ನಮ್ಮ ಜೊತೆನೆ. ಹಾಗೆ ಅಲ್ಲಿಗೆ ಬನ್ನಿ ಅಂತ ಹೇಳಿದರೆ ನಾನು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಗೆ ತಂದಿದ್ರು, ಮಲ್ಲಿಗೆ ಮುಟ್ಕೋಬೇಕು. ಇನ್ನು ಕೆಲವೊಂದು ಫೋಟೋಸ್ ಇಲ್ಲಿ ಇಟ್ಟಿದ್ದಾರೆ ಅಮ್ಮ, ಅದನ್ನು ತೋರಿಸ್ತೀನಿ ನಿಮಗೆ. ಇದು ನಮ್ಮ ಫ್ಯಾಮಿಲಿ ಫೋಟೋ, ಅಂದರೆ ನಮ್ಮ ತಮ್ಮನ ಮದುವೆ ಟೈಮಲ್ಲಿ ತೆಗೆದಿರುವಂಥದ್ದು. ಇದು ನನ್ನ ತಮ್ಮ ಹಾಗೆ ನಾದ್ನಿ, ಇದು ಕೂಡ ಅಷ್ಟೇ ಅವರ ಮದುವೆ ಟೈಮಲ್ಲಿ ತೆಗೆದಿರುವಂಥ ಫೋಟೋ. ಇದೆಲ್ಲ ಲ್ಯಾಮಿನೇಷನ್ ಮಾಡಿಕೊಂಡು ಇಟ್ಟಿದ್ದೀವಿ. ಇದು ನಾನು ನನ್ನ ಹಸ್ಬೆಂಡು ತುಂಬ ಹಿಂದೆ, ಅಂದರೆ ಹಳೇ ಫೋಟೋ ಅಂತ ಹೇಳ್ಬೋದು. ನಮ್ಮ ಎಷ್ಟು ಚಿಕ್ಕ ಮಗು ಆ ಟೈಮಲ್ಲಿ ತೆಗೆದಿರುವಂಥದ್ದು, 6 ತಿಂಗಳ ಮಗು ಇರಬೇಕಿದ್ರೆ. ಇದು ತಂಗಿ ಗಂಡ, ತಂಗಿ ಮಕ್ಕಳು ಅವರ ಫೋಟೋ. ಇದು ತಮ್ಮನ ಎಂಗೇಜ್ಮೆಂಟ್ ಟೈಮಲ್ಲಿ ತೆಗೆದಿರುವಂಥ ಫೋಟೋ. ಇದೆಲ್ಲ ನಮಗೊಂದು ಗೋಲ್ಡನ್ ಮೆಮೊರೀಸ್ ಅಂತ ಹೇಳ್ಬೋದು. ಈ ಫೋಟೋ ನೋಡ್ತಾ ಇರಬೇಕಿದ್ರೆ ಕಂಪ್ಲೀಟಾಗಿ ಹಿಂದಕ್ಕೆ ಹೋಗ್ತೀವಿ. ಇದು ನಮ್ಮ ಆಯುಷ್ ನೋಡಿ, 6 ತಿಂಗಳ ಮಗು ಇರಬೇಕಿದ್ರೆ ತೆಗೆದಿರುವಂಥ ಫೋಟೋ. ಹಾಗೆ ಇದು ನಮ್ಮ ಅಪ್ಪ, ಎಕ್ಸ್ಪೈರ್ಡ್ ಆಗಿ 11-12 ವರ್ಷ ಆಯಿತು. ಮಲ್ಲಿಗೆ ಮಲ್ಲಿಗೆ ಅಲ್ಲಿಗೆ ಹೋಗ್ಬೇಕಿದ್ರೆ ಎಲ್ಲ ಬೀಳ್ತದ ಅಂತ ಹೋಗ್ರಿ. ಅಮ್ಮನ ಮನೆ ಅಡಿಗೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಹೋಗೋದಕ್ಕೆ ಮನಸ್ಸಿಲ್ಲ. ತುಂಬ ದಿನ ಆಯಿತು ಅಮ್ಮನ ಮನೆಗೆ ಬಂದು. ಇಲ್ಲಿಂದ ಹೋಗೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಯಾವಾಗಲೂ ಅಷ್ಟೇ ಬರ್ತೀವಿ ಹೋಗ್ತೀವಿ. 1-2 ದಿನ ಇರೋಕ್ಕೆ ಕೂಡ ಆಗಲ್ಲ ನನಗೆ, ರಜೆ ಇದ್ದರೂ ಕೂಡ ಮಕ್ಕಳಿಗೆ ಅದೊಂದು ಬೇಜಾರು. ಯಾವಾಗಲೂ ಬರಬೇಕು ಅಂತ ಅನ್ಕೋತೀನಿ, ಬರೋದಕ್ಕಾಗಲ್ಲ. ಅಮ್ಮ ಪೂಜಾರದ ಇಲ್ಲಡೆ ಬನ್ನಿ ಅಂತ ಹೇಳುದು, ಅವರನ್ನು ಬರೋದಿಲ್ಲ ಅಂತ ಹೇಳ್ತಾರೆ. ಮನೆಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತೇಳಿ. ಸೆಕೆ ಆಗ್ತದಂತೆ, ನಮ್ಮ ಊರಲ್ಲಿ ಸೆಕೆ ಜಾಸ್ತಿ ಅಂತೆ, ಅವರಿಗೆ ಸೆಕೆ ಆಗ್ತದಂತೆ. ಹಾಗಾಗಿ ನಾನು ಬರಲ್ಲ, ನೀವು ಹೋಗಿ ಅಂತ ಹೇಳ್ತಿದ್ದಾರೆ. ಹೋಗುವನಾ ನೆಕ್ಸ್ಟ್ ಟೈಮು? ಹಾಂ, ಆಯ್ತು ಬರ್ರೆ ಉಂಡಾತ ಒಂದ್ಸಲ ಬರ್ಲಿಕ್ಕುಂಟು ಇಲ್ಲಿ. ಅಂದರೆ ನಮ್ಮ ಹತ್ರದಲ್ಲಿ ನಮ್ಮ ರಿಲೇಟಿವ್ಸ್ ಇದು ಮದುವೆ ಇದೆ, ಆ ಟೈಮಲ್ಲಿ ಇಲ್ಲಿಗೆ ಬರ್ಲಿಕ್ಕುಂಟು. ನಂತರ ನಾವು ಬರೋದು, ನಮ್ಮ ತಮ್ಮ ಬರ್ತಾನೆ ಜೂನ್ ತಿಂಗಳಲ್ಲಿ, ಆ ಟೈಮಲ್ಲಿ ಬರೋದು. ಹಾಗೆ ಒಂದು ಭಾರವಾದ ಮನಸ್ಸಿಂದ ಅಂತ ಹೇಳ್ತಾರಲ್ವ, ಮನಸ್ಸಿಲ್ಲದ ಮನಸ್ಸಿಂದ ಅಮ್ಮನ ಮನೆಯಿಂದ ಹೊರಟು ಬಂದೆ. ಮನಸ್ಸಿರಲಿಲ್ಲ, ಅಂದರೆ ತುಂಬ ದಿನ ಆಗಿತ್ತು. ಹಾಗೆಯೇ ಹೋಗಿ ಸುಮ್ಮನೆ 1-2 ದಿವಸ ಆದರೂ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಅಮ್ಮನ ಮನೆಗೆ ಹೋದರೆ ಬರೋದಕ್ಕೆ ಕಾಲೇ ಮುಂದಕ್ಕೆ ಬರಲ್ಲ.
ಅಲ್ಲೇ ಒಂದು ಸ್ವಲ್ಪ ದಿನ ಇದ್ಬಿಡೋಣ ಅಂತ ಅನಿಸುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕೆಲಸ ಅಂತ ಬ್ಯುಸಿಯಾಗಿರ್ತೀವಿ. ಅಮ್ಮನ ಮನೆಗೆ ಹೋದರೆ ಸ್ವಲ್ಪ ರೆಸ್ಟ್ ಮಾಡ್ಬೋದು, ಅಡುಗೆ ಎಲ್ಲ ಚೆನ್ನಾಗಿ ಅಮ್ಮ ಮಾಡಿಕೊಡ್ತಾರೆ. ನಾವು ಕ್ಲೀನಿಂಗ್ ಕೆಲಸನ ಮುಗಿಸಿ ಹಾಗೆ ಆರಾಮಾಗಿರ್ತೀವಿ. ಆದರೆ ಏನು ಮಾಡೋದು, ನಮ್ಮ ಮಕ್ಕಳಿಬ್ಬರಿಗೂ ಕೂಡ ಒಬ್ಬಳಿಗೆ ರಜೆ ಇದ್ದರೆ ಇನ್ನೊಬ್ಬನಿಗೆ ರಜೆ ಇರಲ್ಲ, ಒಬ್ಬಳಿಗೆ ರಜೆ ಟೈಮಲ್ಲಿ ಇನ್ನೊಬ್ಬನಿಗೆ ಎಕ್ಸಾಮ್ ನಡೀತಾ ಇರುತ್ತೆ. ಈ ರೀತಿ ಆದಾಗ ತುಂಬ ಕಷ್ಟ ಆಗುತ್ತೆ. ಒಂದೇ ಸ್ಕೂಲಲ್ಲಿ ಇಲ್ಲ ಅಂತ ಹೇಳಿದರೆ ಒಂದೇ ಕಾಲೇಜಲ್ಲಿ ಮಕ್ಕಳು ಒಟ್ಟಿಗೆ ಓದ್ತಾ ಇದ್ದರೆ ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ. ಬಟ್ ನನಗೆ ಆ ರೀತಿ ಅಲ್ಲ, ಸ್ವಲ್ಪ ಕಷ್ಟನೇ ಆಗುತ್ತೆ ಇವಾಗ. ಎಲ್ಲಿ ಹೋಗಿ ಇರೋದಕ್ಕೆ ಕೂಡ ಆಗ್ತಾ ಇಲ್ಲ, ಇವರಿಬ್ಬರ ಸ್ಕೂಲ್ ಕಾಲೇಜ್ ಅಂತ ಅಂದ್ಬಿಟ್ಟು. ಹಾಗೆ ಇವಾಗ ರಿಸೆಪ್ಷನ್ ನಡೀತಾ ಇರುವಂತಹ ಹಾಲ್ಗೆ ಬರ್ತಾ ಇದ್ದೀವಿ. ತುಂಬ ದೂರ ಏನಿಲ್ಲ, ಒಂದು ಹಾಫ್ ಆನ್ ಅವರ್, ಅಮ್ಮನ ಮನೆಯಿಂದ ಒಂದು ಹಾಫ್ ಆನ್ ಅವರ್ ಅಷ್ಟೇ. ರೋಡ್ ಸ್ವಲ್ಪ ಸರಿಯಾಗಿರಲಿಲ್ಲ, ಹಾಗೆ ಸ್ವಲ್ಪ ಲೇಟ್ ಆಯಿತು ಬರಬೇಕಿದ್ರೆ. ಹಾಗೆ ಕಲ್ಲಡ್ಕ ರೋಡ್ ಅಷ್ಟೊಂದು ಸರಿಯಾಗಿಲ್ಲ, ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಅಂದರೆ ರೋಡ್ ಕೂಡ ತುಂಬ ಹಳ್ಳ ಇರುತ್ತೆ, ಸ್ವಲ್ಪ ನಿಧಾನಕ್ಕೇ ಬರಬೇಕಾಗತ್ತೆ. ಇಲ್ಲಿಗೆ ಬರಬೇಕಿದ್ರೆ 1:15 1:45 ಆಗ್ತಾ ಬಂದಿದೆ ನಾವು. ಹಾಗೆ ಬರಬೇಕಿದ್ರೆ ತುಂಬ ಕ್ರೌಡ್ ಇತ್ತು, ತುಂಬ ಜನ ಇದ್ದರು. ಒಂದು 800-900 ಜನ ಆಗ್ಬೋದು ಅಂತ ಅನಿಸುತ್ತೆ ನನಗೆ, ಅಷ್ಟು ಜನ ಇದ್ದರು. ಹಾಗಾಗಿ ಸ್ವಲ್ಪ ಜನ ಊಟದ ಹಾಲಲ್ಲಿದ್ದರು, ಇನ್ನೊಂದು ಸ್ವಲ್ಪ ಜನ ಇಲ್ಲೇ ವಿಶಿಂಗಿಗೆ ಅಂತ ಅಂದ್ಬಿಟ್ಟು ಲೈನಲ್ಲಿದ್ದರು. ನಾವು ಸ್ವಲ್ಪ ಊಟದ ಕಡೆ ಸ್ವಲ್ಪ ರಶ್ ಕಡಿಮೆ ಇತ್ತು, ಹಾಗಾಗಿ ಅಲ್ಲಿಗೆ ಮೊದಲು ಹೋಗಿ ಊಟ ಮುಗಿಸಿ ಆಮೇಲೆ ವಿಶಿಂಗಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಅಲ್ಲೇ ಹೋದ್ವಿ. ನಮ್ಮ ಮಾವನ ಮಗಳು ಕೂಡ ಸಿಕ್ಕಿದ್ಲು, ಅವರ ನೇಬರ್ ಅಂದರೆ ಮನೆ ಹತ್ರನೇ ಇರೋದು ಇವರ ಈ ಮದುಮಗನ ಮನೆ ಕೂಡ. ಹಾಗಾಗಿ ನಾವು ಬಂದಿರುವಂಥದ್ದು. ನನ್ನ ಹಿಂದೆ ನಿಂತಿದ್ದಾಳೆ ನೋಡಿ, ಅವಳು ನನ್ನ ಮಾವನ ಮಗಳು. ಅವಳ ಜೊತೆ ಊಟ ಎಲ್ಲ ಮುಗಿಸಿ ಹಾಗೆ ಇವಾಗ ವಿಶಿಂಗಿಗೆ ಬರ್ತಾ ಇದ್ದೀವಿ. ಹಾಗೆ ರಿಸೆಪ್ಷನ್ ಎಲ್ಲ ಮುಗಿಸಿ ಇವಾಗ ವಾಪಸ್ ಮನೆ ಕಡೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.